ಹಲೋ ಗಾಯ್ಸ್, ವೆಲ್ಕಮ್ ಟು ಅ ಚಾನಲ್ ಸಿಂಗಲ್ಸ್ ಸೂತ್ರ. ಸೊ ಇವತ್ತು ನಮ್ಮ ಟಾಪಿಕ್ ಏನಂದ್ರೆ, ಒಂದು ಹುಡುಗಿ ಹತ್ರ ಇನ್ಸ್ಟಾಗ್ರಾಮಲ್ಲೋ ಇಲ್ಲ FB ಅಲ್ಲೋ ಹೆಂಗ್ ನಂಬರ್ನ ಇಸ್ಕೊಳ್ಳೋದು ಅಂತ. ಸೊ ನಾನು ಆಲ್ರೆಡಿ ಈ ಟಾಪಿಕಲ್ಲಿ ಒಂದು ವಿಡಿಯೋನ ಮಾಡಿದ್ದೀನಿ, ಬಟ್ ಆದರೂ ತುಂಬ ಜನ ಇದೇ ಟಾಪಿಕ್ನ ಕಮೆಂಟ್ ಮಾಡ್ತಾ ಇದ್ರು. ಸೊ ಮೋಸ್ಟ್ಲಿ ಅವರು ಆ ವಿಡಿಯೋನ ನೋಡಿಲ್ಲ ಅನ್ಸುತ್ತೆ. ಸೊ ಅದಕ್ಕೆ ಒಂಥರ ರೀಮೇಕ್ ವಿಡಿಯೋ ಥರ ಮಾಡ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಹುಡುಗಿ ಹತ್ರದಿಂದ ನಂಬರ್ ಇಸ್ಕೊಳ್ಳೋದು ಅಷ್ಟೇನು ದೊಡ್ಡ ವಿಷಯ ಅಲ್ಲ, ಅದು ತುಂಬ ಈಸಿನೇ. ಸೊ ಅದಕ್ಕೆ ನಾನು ಹೇಳಕ್ ಹೋಗ್ತಿರೋ ಈ 3 ಟಿಪ್ಸ್ನ ಮಾತ್ರ ಚೆನ್ನಾಗಿ ನೆನ್ಪಿಟ್ಕೊಂಡು ಅದನ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಸಾಕು, ಅವರೇ ತಾನಾಗೆ ನಿಮ್ಗೆ ನಂಬರ್ನ ಕೊಟ್ಬಿಡ್ತಾರೆ. ಅದರಲ್ಲಿ ಟಿಪ್ ನಂಬರ್ 1, ಟ್ರಸ್ಟ್. ಸೊ ಆ ಹುಡುಗಿಗೆ ನಿಮ್ಮ ಮೇಲೆ ಒಂದು ಒಳ್ಳೆ ನಂಬಿಕೆ ಬರಬೇಕು. ಸೊ ಅವ್ರಿಗೆ ನಿಮ್ಮ ಮೇಲೆ ಒಂದು ಒಳ್ಳೆ ನಂಬಿಕೆ ಬಂದ್ರೇನೆ ಸಾಕು, ಅವ್ರು ಆಟೋಮೆಟಿಕ್ ಆಗಿ ನಂಬರ್ನ ಕೊಟ್ಬಿಡ್ತಾರೆ. ಯಾಕಂದ್ರೆ ನಮ್ಮೂರು ಹುಡುಗಿರು ತುಂಬಾನೇ ಭಯ ಪಡ್ತಾರೆ. ಎಲ್ಲಿ ಗೊತ್ತಿಲ್ಲದೆ ಇರೋ ಹುಡುಗನಿಗೆ ನಂಬರ್ನ ಕೊಟ್ಬಿಟ್ಟು ಏನಾದರೂ ಪ್ರಾಬ್ಲಮ್ ಆಗ್ಬಿಡುತ್ತೋ ಅಂತ ತುಂಬ ಯೋಚನೆ ಮಾಡ್ತಾರೆ. ಸೊ ಇವನ್ ಮುಖಾಂತರ ನನಗೇನು ಪ್ರಾಬ್ಲಮ್ ಆಗಲ್ಲ, ಇವನಿಗೆ ಧಾರಾಳವಾಗಿ ನಂಬರ್ನ ಕೊಡ್ಬೋದು ಅನ್ನೋ ನಂಬಿಕೆನ ಮಾತ್ರ ಕ್ರಿಯೇಟ್ ಮಾಡಿ. ಸೊ ಆದ್ರಿಂದ ದಯವಿಟ್ಟು ಸ್ಟಾರ್ಟಿಂಗಲ್ಲೇ ನಂಬರ್ನ ಕೇಳಕ್ಕೆ ಹೋಗ್ಬಿಡಿ, ಸ್ವಲ್ಪ ದಿನ ವೆಯ್ಟ್ ಮಾಡಿ. ಯಾಕಂದ್ರೆ ನೀವು ಸ್ಟಾರ್ಟಿಂಗಲ್ಲೇ ನಂಬರ್ನ ಕೇಳಿದ್ರೆ ಮ್ಯಾಕ್ಸಿಮಮ್ ಯಾವ ಒಂದು ಹುಡುಗಿನೂ ನಂಬರ್ನ ಕೊಡಲ್ಲ. ಸೊ ಸ್ವಲ್ಪ ವೆಯ್ಟ್ ಮಾಡಿ, ಅವ್ರಿಗೆ ನಿಮ್ಮ ಮೇಲೆ ನಂಬಿಕೆ ಬಂದರೆ ಅವರೇ ಆಟೋಮೆಟಿಕ್ ಆಗಿ ನಂಬರ್ನ ಕೊಡ್ತಾರೆ. ನಾವು ಟಿಪ್ ನಂಬರ್ 2, ಕ್ರಿಯೇಟ್ ಇಂಟ್ರೆಸ್ಟ್. ಸೊ ಒಂದು ಹುಡುಗಿ ಹತ್ರದಿಂದ ನಂಬರ್ನ ಇಸ್ಕೊಳ್ಳೋದಕ್ಕೆ ಈಸಿಯಾಗಿರೋ ದಾರಿ ಏನಂತ ಕೇಳಿದ್ರೆ, ಆ ಹುಡುಗಿಗೆ ನಿಮ್ಮ ಮೇಲೆ ಒಂದು ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡಬೇಕು. ಸೊ ಆ ಹುಡುಗಿಗೆ ನಿಮ್ಮ ಮೇಲೆ ಒಂದು ಅಟ್ರಾಕ್ಷನ್, ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡಿಬಿಟ್ರೆ ಸಾಕು, ಆ ಹುಡುಗಿ ಹತ್ರದಿಂದ ಈಸಿಯಾಗಿ ನಂಬರ್ನ ಇಸ್ಕೊಂಡ್ಬಿಡ್ಬೋದು. ಸೊ ನನ್ನ ಮೇಲೆ ಹೆಂಗೆ ಒಂದು ಅಟ್ರಾಕ್ಷನ್, ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡೋದು ಅಂತ ಕೇಳಿದ್ರೆ, ನೀವು ಆ ಹುಡುಗಿ ಹತ್ರ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಸ್ಟಾರ್ಟ್ ಮಾಡ್ತೀರಾ ಗೊತ್ತಾ, ಅದು ಬಂದು ತುಂಬಾನೇ ಇಂಪಾರ್ಟೆಂಟು. ಯಾಕಂದ್ರೆ ನೀವು ಒಂದು 2 ಟೈಮ್ಸ್ ಚಾಟ್ ಮಾಡ್ಬೇಕಾದ್ರೆ ಅವ್ರು ಈಸಿಯಾಗಿ ಜಡ್ಜ್ ಮಾಡ್ಬಿಡ್ತಾರೆ. ಇವ್ನು ಯಾವ ತರ ಇಂಟ್ರೆಸ್ಟಿಂಗ್ ಆಗಿದ್ದಾನಾ ಇಲ್ವಾ, ಇವ್ನ ಮೆಂಟಾಲಿಟಿ ಏನು ಅಂತ ಎಲ್ಲಾನು ನೋಡ್ಬಿಡ್ತಾರೆ. ಸೊ ನೀವು ಒಂದು 2 ಟೈಮ್ಸ್ ಬೋರಿಂಗ್ ಆಗಿ ಚಾಟ್ ಮಾಡಿದ್ರೆ 3rd ಟೈಮು ನಿಮ್ಮ ಮೆಸೇಜಸ್ಗೆ ರಿಪ್ಲೈನೇ ಮಾಡಲ್ಲ. ಸೊ ಆದ್ರಿಂದ ನೀವು ಸ್ಟಾರ್ಟಿಂಗ್ ಅಲ್ಲಿ ಒಂದು 2 ಟೈಮ್ಸ್ ನಿಮ್ ಚಾಟ್ ನ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮತ್ತೆ ಫನ್ ಆಗಿ ತಗೊಂಡೋಗೋ ತರ ನೋಡ್ಕೊಳ್ಳಿ. ಸೊ ಚಾಟ್ ನ ಹೆಂಗ್ ಇಂಟ್ರೆಸ್ಟಿಂಗ್ ಆಗಿ ತಗೊಂಡೋಗೋದು ಅನ್ನೋದಕ್ಕೆ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ಆ ಲಿಂಕ್ ನ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ, ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಮತ್ತೆ ನಿಮ್ ಇನ್ಸ್ಟಾಗ್ರಾಮ್ DP, ನೀವು ಶೇರ್ ಮಾಡೋ ಪಿಕ್ಚರ್ಸ್ ಮತ್ತೆ ನಿಮ್ FB ಪ್ರೊಫೈಲ್ ಪಿಕ್ಚರ್ಸ್, ಸೊ ಇವೆಲ್ಲ ತುಂಬಾ ಮುಖ್ಯ ಆಗುತ್ತೆ. ಸೊ ಇದರಲ್ಲೂ ಜಾಸ್ತಿ ಕೇರ್ ತಗೊಳ್ಳಿ. ಯಾಕಂದ್ರೆ ನಿಮ್ ಪ್ರೊಫೈಲ್ ಪಿಕ್ಚರ್ ಮತ್ತೆ DP ಚೆನ್ನಾಗಿದ್ರೇನೆ ನೀವು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಮೆಸೇಜ್ ಮಾಡ್ಬೇಕಾದ್ರೆ ಆ ಕಡೆಯಿಂದ ನಿಮ್ ಮೆಸೇಜಸ್ಗೆ ಕರೆಕ್ಟ್ ಆಗಿ ರಿಪ್ಲೈ ಬರುತ್ತೆ. ನಾವು ಟಿಪ್ ನಂಬರ್ 3, ಪ್ರೂವ್ ದೆಮ್ ರಾಂಗ್. ಸೊ ಹುಡುಗಿರಿಗೆ ಇನ್ಸ್ಟಾಗ್ರಾಮು ಮತ್ತೆ FB ಅಲ್ಲಿ ಮೆಸೇಜ್ ಮಾಡೋ ಹುಡುಗರ ಬಗ್ಗೆ ಒಂದು ತಪ್ಪಾಗಿರೋ ಥಾಟ್ ಇದೆ. ಸೊ ಅದೇನೇನಂದ್ರೆ, ಹುಡುಗರು ಬಂದ್ಬಿಟ್ಟು ವಾಂಟೆಡ್ ಆಗಿ ಅವರೇ ಬಂದು ಮೆಸೇಜ್ ಮಾಡ್ತಿರ್ತಾರೆ, ತುಂಬಾ ಫ್ಲರ್ಟ್ ಮಾಡ್ತಾರೆ, ಜೋಲ್ ಸುರಿಸ್ತಾರೆ, ಇಂಪ್ರೆಸ್ ಮಾಡಕ್ ಟ್ರೈ ಮಾಡ್ತಾರೆ, ಇಂಪ್ರೆಸ್ ಮಾಡೋದಕ್ಕಂತಾನೆ ಮೆಸೇಜ್ ಮಾಡ್ತಾರೆ. ಸೊ ಈ ತರ ಎಲ್ಲ ಒಂದು ತಪ್ಪಾಗಿರೋ ಥಾಟ್ ಇದೆ. ಸೊ ನೀವೇನ್ ಪ್ರೂವ್ ಮಾಡ್ಬೇಕಂದ್ರೆ, ನಾನ್ ಬಂದ್ಬಿಟ್ಟು ಬೇರೆ ಆರ್ಡಿನರಿ ಹುಡುಗರ ತರ ಅಲ್ಲ, ನನ್ಗಂತ ಒಂದು ಆಟಿಟ್ಯೂಡ್ ಇದೆ, ಒಂದು ಸ್ಟೈಲ್ ಇದೆ ಅನ್ನೋದನ್ನ ನೀವು ಗೊತ್ತು ಮಾಡ್ಬೇಕು. ಸೊ ಅದ್ ಹೆಂಗಂತ ಕೇಳಿದ್ರೆ, ಜನರಲ್ ಆಗಿ ಹುಡುಗರು ಮಾಡೋ ಕೆಲವೊಂದು ಮಿಸ್ಟೇಕ್ಸ್ ನ ಮಾಡದೇ ಇದ್ರೇನೆ ಸಾಕು. ಫಾರ್ ಎಕ್ಸಾಂಪಲ್, ಆ ಹುಡುಗಿ ಹತ್ರ ಹೋಗ್ಬಿಟ್ಟು ನೀನ್ ನೋಡಕ್ ಬ್ಯೂಟಿಫುಲ್ ಆಗಿದ್ಯಾ, ನಿನ್ ಕಣ್ ಮಸ್ತ್ ಆಗಿದೆ ಅಂತ ಹೇಳೋದು, ಮತ್ತೆ ನೀವು ಸಿಂಗಲ್ ಆಗಿ ಕಮಿಟೆಡ್ ಅಂತ ಕೇಳೋದು. ಸೊ ಈ ತರ ಎಲ್ಲ ಕೇಳಿದ್ರೆ ಆ ಹುಡುಗಿ ಏನ್ ಅನ್ಸತ್ತಂದ್ರೆ, ಯಾಕೆ ಕಮಿಟೆಡ್ ಇಲ್ಲ ಅಂದ್ರೆ ನೀನ್ ಬಂದ್ ಕರೆಕ್ಟ್ ಮಾಡ್ತೀಯಾ ಅಂತೆಲ್ಲ ಥಿಂಕ್ ಮಾಡ್ತಾರೆ. ಮತ್ತೆ ಯಾವಾಗ್ಲೂ ನೀವೇ ಫಸ್ಟ್ ಹೋಗ್ಬಿಟ್ಟು ಮೆಸೇಜ್ ಮಾಡ್ತಾನೆ ಇರೋದು. ಸೊ ಈ ತರ ಎಲ್ಲ ಮಾಡಕ್ ಹೋಗ್ಬಿಡಿ. ಸೊ ಈ ಮಿಸ್ಟೇಕ್ಸ್ ನೆಲ್ಲ ಮಾಡದೇ ಇದ್ರೇನೆ ಸಾಕು, ಅವ್ರಿಗೆ ನಿಮ್ ಮೇಲೆ ಒಂದು ಇಂಟ್ರೆಸ್ಟ್ ಆಟೋಮೆಟಿಕ್ ಆಗಿ ಕ್ರಿಯೇಟ್ ಆಗತ್ತೆ. ಮತ್ತೆ ಇದೇ ತರ ಜನರಲ್ ಆಗಿ ಜಾಲಿಯಾಗಿ ಫನ್ ಆಗಿ ಮಾತಾಡ್ತಾ ಇದ್ರೇನೆ ಸಾಕು, ಒಂದ್ ಸರ್ಟನ್ ಪೀರಿಯಡ್ ಆದ್ಮೇಲೆ ಆ ಹುಡುಗಿ ಅನ್ಸತ್ತೆ, ಏನ್ ಗುರು ಇವನು ಬೇರೆ ಹುಡುಗರಾಗಿದ್ದಿದ್ರೆ ಇಷ್ಟೊತ್ತಿಗೆ ನಂಬರ್ನ ಕೇಳ್ತಿದ್ರಲ್ಲ, ಇವನೇನ್ ನಂಬರ್ನೇ ಕೇಳ್ತಿಲ್ಲ ಅಂತ ಅವರೇ ಯಾವ್ದಾದ್ರು ಒಂದು ಸಿಚುವೇಶನ್ ನ ಕ್ರಿಯೇಟ್ ಮಾಡಿ ಅವರೇ ನಿಮ್ಗೆ ನಂಬರ್ನ ಕೊಟ್ಬಿಡ್ತಾರೆ. ಸೊ ಅಲ್ಲಿವರೆಗೂ ಪೇಷನ್ಸ್ ಇಂದ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ನಿಮ್ ನಂಬರ್ ಸಿಗತ್ತೆ. ದಟ್ಸ್ ಆಲ್ ಗೈಸ್. ಸೊ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ನೆಕ್ಸ್ಟ್ ನಿಮ್ಗೆ ಯಾವ ಟಾಪಿಕಲ್ಲಿ ವಿಡಿಯೋ ಬೇಕೋ ಅನ್ನೋದನ್ನ ಕಮೆಂಟ್ ಮಾಡಿ, ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿ ಯು.